Welcome back to my class. I am Kalmesh Matagar. Yes, last classes discuss about noun topic. In noun topic, ಕೆಲವೊಂದು ಪಾರ್ಟ್ಸ್ ಅನ್ನು ನೋಡ್ತಾ ಬಂದಿದ್ವಿ. ಅದರಲ್ಲಿ ಟೈಪ್ಸ್ ಆಫ್ ನೌನ್ಸ್ ಅನ್ನು ನೋಡ್ತಾ ಬಂದಿದ್ವಿ. ಪ್ರಾಪರ್ ನೌನು, ಕಾಮನ್ ನೌನು ಅಂಡ್ ಮತ್ತೊಂದು ನೋಡಿದ್ವಿ. ಎಸ್, ಇವತ್ತಿನ ದಿವಸ ಕಾಂಕ್ರೀಟ್ ನೌನ್ ಅಂಡ್ ಅಬ್ಸ್ಟ್ರಾಕ್ಟ್ ನೌನ್ ಅಂತೇಳಿ ನೋಡೋಣ. ಕಾಂಕ್ರೀಟ್ ನೌನ್ ಅಂತಂದ್ರೆ ಏನು, ಅಬ್ಸ್ಟ್ರಾಕ್ಟ್ ನೌನ್ ಅಂತಂದ್ರೆ ಏನು. ನೆಕ್ಸ್ಟ್ ಒಂದು ಕ್ಲಾಸಸ್ ಅಲ್ಲಿ ಮತ್ತೆ ಕೌಂಟೇಬಲ್ ನೌನ್ ಅಂಡ್ ಅನ್ಕೌಂಟೇಬಲ್ ನೌನ್ ಅನ್ನ ನೋಡ್ತಾ ಹೋಗೋಣ. ಎಸ್, ಇವತ್ತಿನ ದಿನ ಕಾಂಕ್ರೀಟ್ ಮತ್ತು ಅಬ್ಸ್ಟ್ರಾಕ್ಟ್. ಫಸ್ಟ್ ಏನು ಕಾಂಕ್ರೀಟ್ ಅಂತಂದ್ರೆ ಏನು, ಅಬ್ಸ್ಟ್ರಾಕ್ಟ್ ಅಂತಂದ್ರೆ ಏನು. ಇನ್ ಕನ್ನಡದಲ್ಲಿ ಕಾಂಕ್ರೀಟ್ ಅಂತಂದ್ರೆ ಮೂರ್ತ ನಾಮಪದ ಅಂತೇಳಿ ಕರೀತಾರ. ಅಬ್ಸ್ಟ್ರಾಕ್ಟ್ ನೌನ್ ಅಂತಂದ್ರ ಅಮೂರ್ತ ನಾಮಪದ ಅಂತೇಳಿ ಕರೀತಾರ. ಮೂರ್ತ ನಾಮಪದ ಅಂತಂದ್ರ ದಟ್ ಈಸ್ ಕಾಲ್ಡ್ ಫಿಸಿಕಲ್ ಎಕ್ಸಿಸ್ಟರ್. ಎಸ್, ನೆಕ್ಸ್ಟ್ ಒನ್ ಅಬ್ಸ್ಟ್ರಾಕ್ಟ್ ನೌನ್ ಮೀನ್ಸ್ ನೋ ಫಿಸಿಕಲ್ ಎಕ್ಸಿಸ್ಟೆನ್ಸ್. ಅಂದ್ರ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇರುತ್ತ. ಫಿಸಿಕಲ್ ಎಕ್ಸಿಸ್ಟೆನ್ಸ್ ಮೀನ್ಸ್ ನೋಡಬಹುದು, ಮುಟ್ಟಬಹುದು, ಸವಿಬಹುದು, ಕೇಳಿಸ್ಕೋಬಹುದು. ಎಸ್, ಇವೆಲ್ಲಾನು ಏನಂತೇಳಿ ಕರಿತೀವಿ, ಫಿಸಿಕಲ್ ಎಕ್ಸಿಸ್ಟೆನ್ಸ್ ಅಂತೇಳಿ ಕರಿತೀವಿ. ಯಾವುದೋ ಒಂದು ಮಟೀರಿಯಲ್ಸ್ ಅನ್ನ ಅಥವಾ ವಸ್ತುವನ್ನ ನಾವು ಕಣ್ಣಿಂದ ನೋಡಬಹುದು, ಆಮೇಲೆ ವಾಸನೆಯನ್ನ ತಗೋಬಹುದು, ನೆಕ್ಸ್ಟ್ ಒನ್ನ ಅದನ್ನ ಟಚ್ ಮಾಡಬಹುದು, ಮುಟ್ಟಬಹುದು, ನೆಕ್ಸ್ಟ್ ಒನ್ನ ರುಚಿಯನ್ನ ನೋಡಬಹುದು, ಟೇಸ್ಟ್ ಅನ್ನ ನೋಡಬಹುದು, ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಎಸ್ ಕೇಳಿಸ್ಕೋಬಹುದು. ಯಾವ್ದಾದ್ರು ಒಂದು ಸಂಗೀತ ಅಥವಾ ಒಂದು ಸಾಂಗ್ಸ್ ಇತ್ತು ಅಂತಂದ್ರ ಅದನ್ನ ನಾವು ಕೇಳಿಸ್ಕೋಬಹುದು. ಇದಕ್ಕೆ ಏನಂತ ಹೇಳಿ ಕರಿತೀವಿ ಅಂತಂದ್ರೆ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಅಂತ ಹೇಳಿ ಕರಿತೀವಿ. ದಟ್ ಈಸ್ ಕಾಲ್ಡ್ ಕಾಂಕ್ರೀಟ್ ನೌನ್, ಮೂರ್ತ ನಾಮಪದ. ಇವೆಲ್ಲವೂ ಇರುತ್ತ. ಎಸ್, ಇನ್ ಅಬ್ಸ್ಟ್ರಾಕ್ಟ್ ನೌನ್ಸ್ ಒಳಗಡೆ ನೋ ಫಿಸಿಕಲ್ ಎಕ್ಸಿಸ್ಟೆನ್ಸ್. ಇದ್ರೊಳಗಡೆ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇರೋದಿಲ್ಲ. ನೋಡ್ಲಿಕ್ಕೂ ಆಗೋದಿಲ್ಲ, ಮುಟ್ಲಿಕ್ಕೂ ಆಗೋದಿಲ್ಲ. ಎಸ್, ಆಮೇಲೆ ವಾಸನೆಯನ್ನ ಗ್ರಹಿಸಲಿಕ್ಕೂ ಆಗೋದಿಲ್ಲ, ಕೇಳಿಸ್ಕೊಳ್ಳಿಕ್ಕೂ ಆಗೋದಿಲ್ಲ, ರುಚಿಯನ್ನ ನೋಡ್ಲಿಕ್ಕೆ ಸಹಿತ ಇದರಲ್ಲಿ ಆಗೋದಿಲ್ಲ. ಇವಕ್ಕೆ ಏನಂತೇಳಿ ಕರಿತೀವಿ ಅಂತಂದ್ರೆ ಅಬ್ಸ್ಟ್ರಾಕ್ಟ್ ನೌನ್, ಅಮೂರ್ತ ನಾಮಪದ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಎಸ್, ಇಲ್ಲಿ ಕೆಳಗಡೆ ಸ್ವಲ್ಪ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಹಾಗಿದ್ಮೇಲೆ ನೋಡೋಣ ಯಾವುದು ಕಾಂಕ್ರೀಟ್ ನೌನ್ ಅಂತೇಳಿ ಅನಿಸ್ಕೊಳ್ಳುತ್ತೆ, ನೆಕ್ಸ್ಟ್ ಒನ್ನ ಯಾವುದು ಅಬ್ಸ್ಟ್ರಾಕ್ಟ್ ನೌನ್ ಅಂತೇಳಿ ಅನಿಸ್ಕೊಳ್ಳುವಂತ ಅಂತೇಳಿ. ಎಸ್, ಅಂಜಲಿ ಅಂತೇಳಿ ಒನ್ ವರ್ಡ್ ಇದೆ. ಅಂಜಲಿ ಅನ್ನುವಂಥದ್ದು ಒಂದು ಹೆಸರು, ಯಾರೋ ಒಬ್ರು ಇಟ್ಟಂತ ಹೆಸರು. ಬಟ್ ಆ ಅಂಜಲಿ ಎನ್ನುವಂತ ಒಂದು ಹುಡುಗಿಯನ್ನ ನಾವು ನೋಡಬಹುದು, ಕಣ್ಣಿಂದ ನೋಡಬಹುದು, ಅವಳು ಮಾತಾಡಿದ್ದನ್ನ ನಾವು ಕೇಳಿಸ್ಕೋಬಹುದು. ಎಸ್, ಅವಳ ಆಕ್ಟಿವಿಟಿಯನ್ನ ಆಲಿಸಬಹುದು. ಹಾಗಿದ್ಮೇಲೆ ಇದು ಫಿಸಿಕಲ್ ಎಕ್ಸಿಸ್ಟೆನ್ಸ್ ಆಗತ್ತ. ಹೀಗಾಗಿ ಇದು ಕಾಂಕ್ರೀಟ್ ನೌನಿಗೆ ಎಕ್ಸಾಂಪಲ್ಸ್ ಅನ್ನ ಇದು ಕೊಡಬಹುದು. ಎಸ್, ನೆಕ್ಸ್ಟ್ ಒಂದು ಡೆಲ್ಲಿ ಅಂತ ಹೇಳಿದೆ, ಅದು ಒಂದು ಪ್ಲೇಸ್ ಆಗಿದೆ. ಆ ಪ್ಲೇಸ್ ಅನ್ನ ನಾವು ನೋಡ್ತೀವಿ, ಹಾಗಿದ್ಮೇಲೆ ಅದು ಫಿಸಿಕಲ್ ಎಕ್ಸಿಸ್ಟೆನ್ಸ್ ಅಂತೇಳಿ ಅನಿಸ್ಕೊಳ್ಳುತ್ತಾ. ದಿಸ್ ಈಸ್ ಅ ಕಾಂಕ್ರೀಟ್ ನೌನ್. ಎಸ್, ಇನ್ ನೆಕ್ಸ್ಟ್ ಒಂದು ಟ್ರುತ್, ಸತ್ಯ. ಸತ್ಯ ಅನ್ನೋದು ನಮ್ಮ ಕಣ್ಣಿಂದ ನೋಡ್ಲಿಕ್ಕೆ ಆಗೋದಿಲ್ಲ. ದಟ್ಸ್ ನಾಟ್ ಅ ಫಿಸಿಕಲ್ ಎಕ್ಸಿಸ್ಟೆನ್ಸ್, ದಟ್ಸ್ ನಾಟ್ ಅ ಕಾಂಕ್ರೀಟ್ ನೌನ್. ದಿಸ್ ಈಸ್ ಅಬ್ಸ್ಟ್ರಾಕ್ಟ್ ನೌನ್ ಅಂತೇಳಿ ಕರಿತೀವಿ. ಅದಕ್ಕೆ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಅಂತೇಳಿ ಇರೋದಿಲ್ಲ. ಟ್ರುತ್, ಸತ್ಯ, ಕಣ್ಣಿಗೆ ಕಾಣಿಸೋದಿಲ್ಲ, ಕಿವಿಯಿಂದ ಕೇಳಿಸ್ಕೊಳ್ಳೋದೂ ಇಲ್ಲ, ಅದನ್ನ ಮುಟ್ಲಿಕ್ಕೆ ಆಗೋದಿಲ್ಲ, ಗ್ರಹಿಸ್ಲಿಕ್ಕೆ ಆಗೋದಿಲ್ಲ, ರುಚಿಯನ್ನ ನೋಡ್ಲಿಕ್ಕೆ ಸಹಿತ ಆಗೋದಿಲ್ಲ. ಹೀಗಾಗಿ ಅದು ಅಬ್ಸ್ಟ್ರಾಕ್ಟ್ ನೌನ್ ಅಂತೇಳಿ ಅನಿಸ್ಕೊಳ್ಳುತ್ತಾ ಅಂತೇಳಿ ಕರಿತೀವಿ. ಎಸ್, ನೆಕ್ಸ್ಟ್ ಒನ್ ವಾಯ್ಸ್ ಅಂತೇಳಿದೆ, ಗ್ರೀಫ್ ಅಂತೇಳಿದೆ, ಟಿಯರ್ಸ್ ಅಂತೇಳಿದೆ, ಬರ್ತ್ಡೇ ಅಂತೇಳಿದೆ, ಕೇಕ್ ಅಂತೇಳಿದೆ, ಆನೆಸ್ಟಿ ಅಂತೇಳಿದೆ, ಮ್ಯಾಥಮೆಟಿಕ್ಸ್ ಅಂತೇಳಿದೆ, ಚೈಲ್ಡ್ಹುಡ್ ಅಂತೇಳಿ ಇದೆ. ಎಸ್, ಹಾಗಿದ್ಮೇಲೆ ನಿಮಗೆ ಯಾವ್ದಾದ್ರು ಗೊತ್ತಿದ್ರೆ ಆಮೇಲೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ವಾಯ್ಸ್ ಅನ್ನೋದು, ಗ್ರೀಫ್ ಅನ್ನೋದು, ಟಿಯರ್ಸ್ ಅನ್ನೋದು, ಬರ್ತ್ಡೇ ಅನ್ನೋದು ಇವೆಲ್ಲವೂ ಅಬ್ಸ್ಟ್ರಾಕ್ಟ್ ನೌನಿಗೆ ಸಂಬಂಧಪಡುತ್ತಾ. ಎಸ್, ಹಾಗಿದ್ಮೇಲೆ ಟಿಯರ್ಸ್ ಅಂದ್ರೆ ಅಳೋದು, ಕಣ್ಣೀರು ಅಂತೇಳಿ ಕರಿತೀವಿ. ಎಸ್, ಅದು ಒಂದು ಫಿಸಿಕಲ್ ಎಕ್ಸಿಸ್ಟೆನ್ಸ್ ಅಂತೇಳಿ ಹೇಳ್ತೀವಿ. ಆಮೇಲೆ ಕೇಕ್ ಅಂತೇಳಿ ಇದೆ. ಕೇಕ್ ಅನ್ನ ನಾವು ನೋಡಬಹುದು, ಮುಟ್ಬಹುದು, ಆಮೇಲೆ ತಿನ್ಬಹುದು, ಟೇಸ್ಟ್ ಅನ್ನ ನೋಡಬಹುದು. ಎಸ್, ಹಾಗಿದ್ಮೇಲೆ ಇದು ಯಾವುದು ಕಾಂಕ್ರೀಟ್ ನೌನ್ ಅಂತೇಳಿ ಅನಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಒಂದು ಆನೆಸ್ಟಿ ಅಂತೇಳಿ ಇದೆ. ಆನೆಸ್ಟಿಯನ್ನ ನಾವು ನೋಡ್ಲಿಕ್ಕೆ ಆಗೋದಿಲ್ಲ, ಪ್ರಾಮಾಣಿಕತೆ ಅಂತೇಳಿ ನಾವು ಕರಿತೀವಿ. ಆ ಪ್ರಾಮಾಣಿಕತೆಯನ್ನ ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಅದು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಅನಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಒಂದು ಮ್ಯಾಥಮೆಟಿಕ್ಸ್. ಮ್ಯಾಥಮೆಟಿಕ್ಸ್ ಅನ್ನ ನಾವು ಬೇರೆ ಬೇರೆ ಆಂಗಲ್ ಅಲ್ಲಿ ನೋಡ್ಬೋದು, ಸೈನ್ಸ್ ಅಲ್ಲಿ ನೋಡ್ಬೋದು, ಆಮೇಲೆ ಮತ್ತೊಂದರಲ್ಲಿ ನೋಡ್ಬೋದು. ಬಟ್ ಡೈರೆಕ್ಟ್ ಆಗಿ ನೋಡ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಇದು ಅಬ್ಸ್ಟ್ರಾಕ್ಟ್ ನೌನಿಗೆ ಎಕ್ಸಾಂಪಲ್ಸ್ ಅನ್ನ ನಾವು ಕೊಡ್ಬೋದು. ಚೈಲ್ಡ್ಹುಡ್ ಅಂತೇಳಿ ಇದೆ. ಚೈಲ್ಡ್ಹುಡ್
ಯಾವ್ದು ಚೈಲ್ಡ್ಹುಡ್ ಅಂದ್ರೆ ಸಣ್ಣವರಿದ್ದಾಗಿನ ಒಂದು ಏಜ್ ಅಂತೇಳಿ ಕರಿತೀವಿ. ಎಸ್, ಹಾಗಿದ್ಮೇಲೆ ಅದನ್ನ ನಾವು ಕಣ್ಣಿಂದ ನೋಡಬಹುದು. ಇದು ಕಾಂಕ್ರೀಟ್ ನೌನಿಗೆ ಎಕ್ಸಾಂಪಲ್ಸ್ ಅನ್ನ ನಾವು ಕೊಡಬಹುದು. ಹಾಗಿದ್ಮೇಲೆ ಕಾಂಕ್ರೀಟ್ ನೌನ ಅಂಡ್ ಅಬ್ಸ್ಟ್ರಾಕ್ಟ್ ನೌನ, ಹೌ ಟು ವರ್ಕಿಂಗ್ ಇನ್ ಸಬ್ಜೆಕ್ಟ್. ಸಬ್ಜೆಕ್ಟ್ ಆಗಿ ಯಾವ ಟೈಪ್ ವರ್ಕ್ ಮಾಡುತ್ತೆ ಅಂತೇಳಿ ನಾವು ನೋಡ್ತಾ ಹೋಗೋಣ. ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿದ್ದಾರೆ. ನೌನು, ಪ್ರನೌನು, ಜಿರಂಡ್. ಜಿರಂಡ್ ಮೀನ್ಸ್ ವರ್ಬ್ ಪ್ಲಸ್ ING. ಇನ್ಫಿನಿಟಿವ್, ಎಸ್, ಟು ಪ್ಲಸ್ ವರ್ಬ್ ಅಂತೇಳಿ ಕರಿತೀವಿ. ಹಾಗಿದ್ಮೇಲೆ ಇವು ಕಾಂಕ್ರೀಟ್ ನೌನು ಅಂಡ್ ಅಬ್ಸ್ಟ್ರಾಕ್ಟ್ ನೌನು ಯಾವ ಟೈಪ್ಸ್ ವರ್ಕ್ ಅನ್ನ ಮಾಡ್ತಾ ಹೋಗುತ್ತೆ ಅಂತ ನೋಡ್ತಾ ಹೋಗೋಣ. ಮ್ಯಾಥಮೆಟಿಕ್ಸ್ ಈಸ್ ಮೈ ಫೇವರಿಟ್ ಸಬ್ಜೆಕ್ಟ್ ಅಂತೇಳಿ ಕರೆಸ್ಕೊಳತ್ತ. ಹಾಗಿದ್ರೆ ಇಲ್ಲಿ ಮ್ಯಾಥಮೆಟಿಕ್ಸ್ ಅನ್ನೋದು ನಾವು ನೌನ್ ಆಗಿ ಕ್ರಿಯೇಟ್ ಮಾಡ್ಕೊಳ್ತೀವಿ. ಎಸ್, ಕೆಲವೊಂದು ಟೈಮ್ ಪ್ರನೌನ್ ಆಗಿನೂ ನಾವು ಕ್ರಿಯೇಟ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಒನ್ ಕೆಲವೊಂದು ಟೈಮ್ ಜಿರಂಡ್ ಆಗಿ ನಾವು, ಆಮೇಲೆ ವರ್ಬ್ ಪ್ಲಸ್ ING ಆಗಿ ನಾವು ತಗೊಳ್ತೀವಿ. ನೆಕ್ಸ್ಟ್ ಒನ್ ಇನ್ಫಿನಿಟಿವ್ ಆಗಿ ಸಹಿತ ನಾವು ತಗೊಳ್ಬಹುದು. ಎಸ್, ಅಲ್ಲಿ ಸಬ್ಜೆಕ್ಟ್ ಅನ್ನೋದು ಒಂದೇ ನೌನ್ ಆದ್ರೂ ಒಂದು ಪರ್ಸನ್ ನೇಮು, ಪ್ಲೇಸ್ ನೇಮು, ಥಿಂಗ್ಸ್ ನೇಮು, ಅನಿಮಲ್ಸ್ ನೇಮು ಇದಷ್ಟೇ ಆಗಿರೋದಿಲ್ಲ, ಇವು ಸಹಿತ ಆಗಿರ್ತಾವ ಅಂತೇಳಿ ಕರಿತೀವಿ. ಪ್ರನೌನು ಆಗಿರ್ಬಹುದು. ಪ್ರನೌನ್ ಮೀನ್ಸ್ ನೌನ್ ಇನ್ಸ್ಟೆಡ್ ಆಫ್ ನೌನ್ ಅಂತೇಳಿ ಕರಿತೀವಿ. ಈ ನೌನ್ ಸ್ಥಳದಲ್ಲಿ ಈ ವರ್ಡ್ ಅನ್ನ, ಪ್ರನೌನ್ ವರ್ಡ್ ಅನ್ನ ನಾವು ಸೇರಿಸೋದಕ್ಕ, ಎಸ್, ಬೇರೆ ವರ್ಡ್ ಅನ್ನ ಸೇರಿಸೋದಕ್ಕ ಪ್ರನೌನ್ ಅಂತೇಳಿ ಕರಿತೀವಿ. ಹಾಗಿದ್ಮೇಲೆ ಹೆಸರುಗಳ ಬದಲಿಗೆ ಐ, ವಿ, ಯು, ದೇ, ಹಿ, ಸಿ, ಇಟ್ ಅಂತೇಳಿ ಏನ್ ವರ್ಡ್ ಬರ್ತಾವಲ್ಲ ಅವಕ್ಕೆಲ್ಲವಕ್ಕೂ ನಾವು ಪ್ರನೌನ್ಸ್ ಅಂತೇಳಿ ಕರಿತೀವಿ. ಎಸ್, ಜಿರಂಡ್ ಸಬ್ಜೆಕ್ಟ್ ಆಗಿ ವರ್ಕ್ ಮಾಡುತ್ತೆ. ಕೆಲವೊಂದು ಟೈಮ್ ವರ್ಬ್ ಪ್ಲಸ್ ING ಆಗಿನೂ ವರ್ಕ್ ಮಾಡುತ್ತೆ. ಕೆಲವೊಂದು ಟೈಮ್ ಇನ್ಫಿನಿಟಿವ್ ಟು ವರ್ಬ್ ಇರುವಂತದ್ದು ಸಬ್ಜೆಕ್ಟ್ ಆಗಿ ವರ್ಕ್ ಮಾಡುವಂತದ್ದು. ಹಾಗಿದ್ರೆ ನೋಡೋಣ. ಮ್ಯಾಥಮೆಟಿಕ್ಸ್ ಈಸ್ ಮೈ ಫೇವರಿಟ್ ಸಬ್ಜೆಕ್ಟ್. ಮ್ಯಾಥಮೆಟಿಕ್ಸ್ ಅನ್ನೋದು ಒಂದು ನೌನ್ ಅಂತೇಳಿ ನಾವು ಹೇಳ್ತೀವಿ. ಅಥವಾ ಅದನ್ನೇ ಮ್ಯಾಥಮೆಟಿಕ್ಸ್ ಅನ್ನೋದನ್ನ ಮತ್ತೆ ಏನಾಗಿ ನಾವು ಕನ್ವರ್ಟ್ ಮಾಡಬಹುದು. ಎಸ್, ಇಟ್ಸ್ ಅಂತೇಳಿ ಕನ್ವರ್ಟ್ ಮಾಡಬಹುದು. ಇಟ್ ಅಂತೇಳಿ ನಾವು ಕನ್ವರ್ಟ್ ಮಾಡಬಹುದು. ಪ್ರನೌನ್ ಆಗಿ ನಾವು ತಗೋಬಹುದು. ಎಸ್, ದಿಸ್ ಈಸ್ ಅ ನೌನ್. ಮ್ಯಾಥಮೆಟಿಕ್ಸ್ ಈಸ್ ಮೈ ಫೇವರಿಟ್ ಸಬ್ಜೆಕ್ಟ್ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್ ಒನ್, ಹಿ ಸ್ಪೀಕ್ಸ್ ದ ಟ್ರೂತ್ ವಿತ್ ಎವ್ರಿ ಒನ್ ಅಂತೇಳಿ. ಹಿ ಸ್ಪೀಕ್ಸ್, ಹಿ ಅನ್ನೋದು ಇದು ಪ್ರನೌನ್ ಅಂತೇಳಿ ಎಕ್ಸಾಂಪಲ್ಸ್ ಕೊಡಬಹುದು. ಟ್ರೂತ್, ದಿಸ್ ಈಸ್ ಅ ಅಬ್ಸ್ಟ್ರಾಕ್ಟ್ ನೌನ್. ಎಸ್, ಹಾಗಿದ್ಮೇಲೆ ಈ ಜಾಗದಲ್ಲಿ ನೌನ್ ಜಾಗದಲ್ಲಿ ನಾವು ಪ್ರನೌನ್ ಅನ್ನ ತಗೊಂಡು ಸೆಂಟೆನ್ಸ್ ಮಾಡಬಹುದು ಅಂತ ನಾವು ಕರಿತೀವಿ. ಎಸ್, ದಿಸ್ ಈಸ್ ಕಾಲ್ಡ್ ಪ್ರನೌನ್. ನೆಕ್ಸ್ಟ್ ಒನ್ ಸಬ್ಜೆಕ್ಟ್, ಜಿರಂಡ್ ಅನ್ನ ತಗೋಬಹುದು. ಜಿರಂಡ್ ಮೀನ್ಸ್ ವರ್ಬ್ ಪ್ಲಸ್ ING ಅಂತೇಳಿ ಕರಿತೀವಿ. ರೀಡ್ ಇದ್ದಿದ್ದು ರೀಡಿಂಗ್. ರೀಡಿಂಗ್ ಈಸ್ ದ ಪಾರ್ಟ್ ಆಫ್ ಮೈ ಡೈಲಿ ರೂಟೀನ್ಸ್ ಅಂತೇಳಿ ನಾವು ಕರಿತೀವಿ. ರೀಡಿಂಗ್ ಅನ್ನೋದು, ಎಸ್, ದಿಸ್ ಈಸ್ ಅ ಜಿರಂಡ್. ಇದು ಏನಾಗಿ ವರ್ಕ್ ಮಾಡ್ತಾ ಇದೆ ಅಂತಂದ್ರೆ ಸಬ್ಜೆಕ್ಟ್ ಆಗಿ ವರ್ಕ್ ಮಾಡ್ತಾ ಇದೆ. ಹಾಗಿದ್ಮೇಲೆ ನೌನ್ ಅಷ್ಟೇ ಅಲ್ದೇನು ಕೂಡ ವರ್ಬ್ ING ಸಹಿತನು ಎಸ್ ಸಬ್ಜೆಕ್ಟ್ ಆಗಿ ವರ್ಕ್ ಮಾಡುತ್ತೆ ಅಂತ ಹೇಳ್ಬಹುದು. ರೀಡಿಂಗ್ ಈಸ್ ದ ಪಾರ್ಟ್ ಆಫ್ ಮೈ ಡೈಲಿ ರೂಟೀನ್. ಇನ್ಫಿನಿಟಿವ್ ಆಗಿ ಹೇಗೆ ವರ್ಕ್ ಮಾಡುತ್ತೆ ಅಂತಂದ್ರೆ ಎಸ್, ಟು ರೀಡ್. ಟು ರೀಡ್ ಈಸ್ ಪಾರ್ಟ್ ಆಫ್ ಮೈ ಡೈಲಿ ರೂಟೀನ್ ಅಂತೇಳಿ ಕರೆಸ್ಕೊಳ್ತೀವಿ. ಎಸ್, ಇದು ಟು ಪ್ಲಸ್ ವರ್ಬ್ ಅಂತೇಳಿ ಕರಿತೀವಿ. ಟು ರೀಡ್ ಅಂತೇಳಿ ನಾವು ಕರಿಬಹುದು. ಎಸ್, ಇವೆಲ್ಲವೂ ಸಬ್ಜೆಕ್ಟ್ ಆಗಿ ವರ್ಕ್ ಮಾಡುವಂತವು. ಎಸ್, ಎಲ್ಲಿ ಕಾಂಕ್ರೀಟ್ ಅಂಡ್ ಅಬ್ಸ್ಟ್ರಾಕ್ಟ್ ನೌನ್ ಅಲ್ಲಿ. ಎಸ್, ಹಾಗಿದ್ಮೇಲೆ ನೋಡೋಣ, ಕೆಲವೊಂದನ್ನ ನೋಡೋಣ. ಎಸ್, ಇವೆಲ್ಲವೂ ಕಾಂಕ್ರೀಟ್ ನೌನ್ಸ್ ಎಕ್ಸಾಂಪಲ್ಸ್ ಕೊಡಬಹುದು. ಇವೆಲ್ಲವನ್ನು ಅಬ್ಸ್ಟ್ರಾಕ್ಟ್ ನೌನ್ ಅನ್ನ ಎಕ್ಸಾಂಪಲ್ಸ್ ನಾವು ಕೊಡಬಹುದು. ಎಸ್, ಪೀಪಲ್, ಜನರು ನಾವು ನೋಡಬಹುದು, ಮಾತನಾಡಿಸಬಹುದು. ನೆಕ್ಸ್ಟ್ ಒನ್ನ ಎಲೆಕ್ಟ್ರಾನ್ ನೋಡಬಹುದು. ಎಸ್, ಅದನ್ನ ಟಚ್ ಸಹಿತ ಮಾಡಬಹುದು. ಐಫೋನ್ ಆರ್ ಎಕ್ಸೆಟ್ರಾ ಬೇಕಾದ ಎಕ್ಸಾಂಪಲ್ಸ್ ತಗೋಬಹುದು. ಯಾವ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇರುತ್ತೆ ಅವು ಕಾಂಕ್ರೀಟ್ ನೌನ್ ಅಂತೇಳಿ ಕರೆಸ್ಕೊಳ್ತಾವ. ಮೂರ್ತ ನಾಮ ಪದಗಳು ಅಂತೇಳಿ ಕರೆಸ್ಕೊಳ್ತಾವ. ಆಮೇಲೆ ಜಸ್ಟಿಸ್, ನ್ಯಾಯವನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಎಸ್, ಅದನ್ನ ಮುಟ್ಲಿಕ್ಕೂ ಆಗೋದಿಲ್ಲ. ಮೊರಾಲಿಟಿ, ಇದನ್ನು ಮುಟ್ಲಿಕ್ಕೆ ಆಗೋದಿಲ್ಲ. ಫೆಮಿನಿಸಮ್, ಎಸ್, ಇದನ್ನು ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಹಾಗಿದ್ಮೇಲೆ ಇವೆಲ್ಲವೂ ಅಬ್ಸ್ಟ್ರಾಕ್ಟ್ ನೌನ್ ಅಂತೇಳಿ ಕರೆಸ್ಕೊಳ್ತಾವ. ಅಮೂರ್ತ ನಾಮ ಪದ ಅಂತೇಳಿ ಕರೆಸ್ಕೊಳ್ತಾವ. ಅಮೂರ್ತ, ಮೂರ್ತ ನಾಮಪದ ಅಂಡ್ ಅಮೂರ್ತ ನಾಮಪದ, ಕಾಂಕ್ರೀಟ್ ಅಂಡ್ ಅಬ್ಸ್ಟ್ರಾಕ್ಟ್ ನೌನ್. ಎಸ್, ಹಾಗಿದ್ಮೇಲೆ ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ನೀವೇ ಮಾಡ್ತಾ ಹೋಗಿ ಅಂದ್ರೆ ಅದು ಪರ್ಫೆಕ್ಟ್ ಆಗುತ್ತೆ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಎಸ್ ಕೌಂಟೇಬಲ್ ನೌನ್ ಅಂಡ್ ಅನ್ಕೌಂಟೇಬಲ್ ನೌನ್ ಅನ್ನ ನಾವು ನೋಡೋಣ.